ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಯುದ್ಧ ಮಾಡಿಸಿ ಉದ್ಧಾರ ಆದವ್ರನ್ನ ನಾವು ಸಾಕಷ್ಟು ಜನರನ್ನ ಇತಿಹಾಸ ಪುಟದಲ್ಲಿ ನೋಡಿದ್ದೇವೆ. ಆದರೆ ಯುದ್ಧ ಮಾಡಿ ಉದ್ಧಾರ ಆದವರು ಅಂತ ನಮಗೆ ಕಾಣೋದು ತುಂಬ ಕಡಿಮೆ. ಸ್ನೇಹಿತರೆ, ಈ ಜಗತ್ತು ಯುದ್ಧಗಳನ್ನೇ ಮಾಡಿಕೊಳ್ಳದೆ ಅದೇ ಹಣವನ್ನು ಬಡ ದೇಶಗಳ ಉದ್ಧಾರಕ್ಕಾಗಿ, ಇನ್ಫ್ರಾಸ್ಟ್ರಕ್ಚರ್ಗಾಗಿ, ಕೈಗಾರಿಕೆಗಳಿಗಾಗಿ, ಆರೋಗ್ಯ, ಶಿಕ್ಷಣ ಖರ್ಚು ಮಾಡಿಬಿಟ್ಟಿದ್ರೆ ಜಗತ್ತು ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಈಗ ನೋಡಿ, ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿ ಮಾಡ್ತಾ ಇವೆ. ಈ ಯುದ್ಧ ಇರಾನಿನ ರೇಜಿಮನ್ನು ಚೇಂಜ್ ಮಾಡ್ಬೋದು. ಇಸ್ಲಾಮಿಕ್ ಆಡಳಿತದ ಒಂದು ತಲೆಮಾರಿನ ನಾಯಕತ್ವವನ್ನು ಸಂಪೂರ್ಣವಾಗಿ ಕಿತ್ತು ಹಾಕಲೂಬಹುದು. ಇರಾನಿನ ಪ್ರಗತಿಪರರಿಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋ ಖುಷಿಯನ್ನು ಕೂಡ ಕೊಡ್ಬೋದು. ಇಸ್ರೇಲ್ಗೆ ಶತ್ರುನಾಶದ ತೃಪ್ತಿ ಕೂಡ ಸಿಗುತ್ತೆ. ಆದರೆ ಅಮೆರಿಕಾಗೆ ಇಲ್ಲಿ ಏನು ಸಿಗುತ್ತೆ? ಅಮೆರಿಕ ಈ ಯುದ್ಧಕ್ಕಾಗಿ ಯಾಕಿಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ? ಇಷ್ಟಕ್ಕೂ ಈ ಸಂಘರ್ಷ ಅಮೆರಿಕದ ಖಜಾನೆ ಮೇಲೆ ಎಷ್ಟೊಂದು ಹೊರೆ ಬೀಳೋದಕ್ಕೆ ಕಾರಣ ಆಗ್ತದೆ. ಈ ಹಿಂದೆ ಇರಾಕ್, ಅಫ್ಘಾನಿಸ್ತಾನಗಳಲ್ಲಿನ ಯುದ್ಧಗಳಿಗಾಗಿ ಅಮೆರಿಕ ಎಷ್ಟು ಖರ್ಚು ಮಾಡ್ತು? ರಷ್ಯಾದ ವಿರುದ್ಧ ಉಕ್ರೇನ್ ಅಮೆರಿಕದ ಕಳೆದ 4 ವರ್ಷಗಳಲ್ಲಿ ಕೊಟ್ಟ ಸಹಾಯದ ರೂಪದ ಹಣ ಎಷ್ಟು? ಈಗ ಇರಾನ್ನಲ್ಲಿ ಅವರು ಕಳೆದುಕೊಳ್ತಾ ಇರೋದು ಎಷ್ಟು? ಇದು ನಷ್ಟದ ಲಾಭನ ಲೆಕ್ಕಾಚಾರ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ಅಮೆರಿಕದ ನಾಯಕತ್ವದಲ್ಲಿ ನಡೀತಾ ಇದೆ. ಇಲ್ಲಿ ಅಮೆರಿಕ ಸೇರಿದಂತೆ ನಾನಾ ದೇಶಗಳಿಗೆ ನಾನಾ ಉದ್ದೇಶಗಳಿವೆ. ಈ ಸಂಘರ್ಷದಲ್ಲಿ ಮೇಲ್ನೋಟಕ್ಕೆ ಇರಾನ್ ವಿಪರೀತ ಪೆಟ್ಟು ತಿಂತ ಇರುವ ಹಾಗೆ ಕಾಣ್ತಾ ಇದೆ. ಅಲ್ಲಿನ ನೆಲದಾಳದ ವ್ಯವಸ್ಥೆಗಳನ್ನು ಕೂಡ ಅಮೆರಿಕ, ಇಸ್ರೇಲ್ ದಾಳಿಗಳು ಭಾಗಶಃ ನಾಶ ಮಾಡಿವೆ ಅಂತ ಹೇಳಲಾಗ್ತಿದೆ. ಇರಾನಿನ ನ್ಯೂಕ್ಲಿಯರ್ ಸೈಟ್ಗಳನ್ನ ಮೇಲೆ ಕೂಡ ದಾಳಿಯನ್ನ ಮಾಡಿದೆ. ಇನ್ನು ಅಲ್ಲಿನ ಸರ್ವೋಚ್ಚ ನಾಯಕ ಖಮೇನಿಯನ್ನು ಕೂಡ ಸಾವಿಗೆ ಈಡಾಗಿ ಮಾಡಿದ್ದಾರೆ. ಆತನ ಮಗ ಹಾಗೂ ಇರಾನಿನ 3ನೇ ಸರ್ವೋಚ್ಚ ನಾಯಕ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಅವರು ಚೇತರಿಸಿಕೊಳ್ಳೋದು ಡೌಟು ಅಂತ IRGC ಮುಖ್ಯಸ್ಥನಿಂದ ಹಿಡಿದು ಸಾಕಷ್ಟು ಜನ ಸಾವಿಗೀಡಾಗಿದ್ದಾರೆ. ಅಲ್ಲಿನ ತೈಲ ಸಂಸ್ಕರಣಾ ಘಟಕಗಳು ಕೂಡ ನಾಶ ಆಗಿವೆ. ಆದರೂ ಈ ಯುದ್ಧದಲ್ಲಿ ಇರಾನ್ಗಿಂತ ಹೆಚ್ಚು ನಷ್ಟಕ್ಕೆ ಈಡಾಗ್ತಾ ಇರೋದು ಅಮೆರಿಕ ಇಲ್ಲಿ ಆರ್ಥಿಕವಾಗಿ ನಷ್ಟಕ್ಕೆ ಈಡಾಗ್ತಾ ಇದೆ ಅನ್ನೋದರ ಜೊತೆ ತೀವ್ರ ಮುಖಭಂಗಕ್ಕೂ ಕೂಡ, ಅವಮಾನಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಯುದ್ಧ ಶುರುವಾದಾಗಲೇ ಇದು ಶಾರ್ಟ್ ಟರ್ಮ್ ಯುದ್ಧ ಅಲ್ಲ ಅಂತ ನಾವು ಹೇಳಿದ್ವಿ. ಟ್ರಂಪ್ ಶಾರ್ಟ್ ಟರ್ಮ್ ಯುದ್ಧಗಳನ್ನೇ ಬಯಸ್ತಾರೆ, ಲಾಂಗ್ ಟರ್ಮ್ ಯುದ್ಧಗಳನ್ನು ಬಯಸೋದಿಲ್ಲ. ಯಾಕಂದರೆ ಯುದ್ಧದ ಅವಧಿ ಹೆಚ್ಚಾದಷ್ಟು ರಿಸೋರ್ಸಸ್ ಹೆಚ್ಚು ಬೇಕಾಗುತ್ತೆ, ಖರ್ಚು ಹೆಚ್ಚಾಗುತ್ತೆ. ಅದರಲ್ಲೂ ಕೂಡ ಇಲ್ಲಿ ಸ್ಟೇಟ್ ಆಫ್ ಹಾರ್ಮೋನ್ಸ್ ಮುಚ್ಚೋದ್ರಿಂದ ಅಮೆರಿಕದ ಮೇಲೆ ಜಾಗತಿಕವಾಗಿ ಒತ್ತಡ ಹೆಚ್ಚಾಗುತ್ತೆ ಅನ್ನೋದನ್ನು ಕೂಡ ನಾವು ಹೇಳಿದ್ವಿ. ಈಗ ಅದೇ ಥರ ಆಗ್ತಾ ಇದೆ. ಅಮೆರಿಕ ಹೇಗಿಲ್ಲಿ ಕೆಳಗೆ ಇಳಿದು ಬರ್ತಾ ಇದೆ ಅನ್ನೋದನ್ನ ನೀವು ಒಂದು ಸ್ವಲ್ಪ ಗಮನಿಸಿ ನೋಡಿ. ಭಾರತ ರಷ್ಯಾದಿಂದ 1 ತಿಂಗಳ ತೈಲ ಖರೀದಿ ಮಾಡ್ಬೋದು, ನಾವು ಭಾರತಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದೀವಿ ಅಂತ ಅಮೆರಿಕ ಹೇಳ್ತು. ಅರೆ, ನಮಗೆ ಅನುಮತಿ ಕೊಡೋದಕ್ಕೆ ಇವ್ರು ಯಾರು? ನಮಗೆ ಯಾರ ಹತ್ರ ಬೇಕೋ ಅವ್ರ ಹತ್ರ ನಾವು ಆಯಿಲನ್ನು ಖರೀದಿ ಮಾಡ್ತೀವಿ. ಅಮೆರಿಕ ಈ ಹಿಂದೆ ರಷ್ಯಾದ ತೈಲವನ್ನು ನೀವು ಖರೀದಿ ಮಾಡಬಾರ್ದು, ರಷ್ಯಾದ ತೈಲ ಖರೀದಿ ಮಾಡಿದರೆ ಸ್ಯಾಂಕ್ಷನ್ ಅನ್ನು ಹೇರ್ತಾ ಇತ್ತಲ್ಲ, ಅಂಥದ್ದು ಏನನ್ನೂ ಕೂಡ ನಾವು ಇನ್ನೊಂದು ತಿಂಗಳು ಮಾತಾಡೋದಕ್ಕೆ ಹೋಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ನೀವು ಖರೀದಿಯನ್ನು ಮಾಡ್ಕೊಳ್ಳಿ, ಆಮೇಲೆ ನಾವು ಮತ್ತೆ ರಷ್ಯಾ ತೈಲ ಖರೀದಿಯನ್ನು ಮಾಡಬೇಡಿ ಅಂತ ಯಥಾ ಪ್ರಕಾರ ಬಾಯಿ ಹೊಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ನಿಮ್ಮ ಹಣೆ ಬರೋ ಅನ್ನೋ ಥರ ಅಮೆರಿಕ ಈಗ ಮಾತನ್ನು ಹೇಳ್ತಾ ಇದೆ. ಆದರೆ ಇದರ ಬೆನ್ನಲ್ಲೇ ತೈಲ ಬೆಲೆ ಏರಿಕೆ ಆದ ಕೂಡಲೇ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ 400 ಮಿಲಿಯನ್ ಬ್ಯಾರಲ್ ಸ್ಟ್ರಾಟಜಿಕ್ ರಿಸರ್ವನ್ನು ಕೂಡ ಬಿಡುಗಡೆ ಮಾಡಿಸ್ತು. ಆದರೂ ತೈಲ ಬೆಲೆ ಇಳಿಕೆ ಆಗಲಿಲ್ಲ. ಕಡೆಗೆ ರಷ್ಯಾದ ತೈಲ ಸಮುದ್ರದಲ್ಲಿ ಏನಿದೆ ಅದನ್ನು ಯಾವ ದೇಶ ಬೇಕಾದರೂ ಖರೀದಿ ಮಾಡ್ಬೋದು, ನಾವು ಯಾರಿಗೂ ಕೂಡ ತೊಂದರೆ ಉಂಟು ಮಾಡೋದಿಲ್ಲ, 1 ತಿಂಗಳ ತೈಲ ಖರೀದಿ ಮಾಡಿಕೊಳ್ಳಿ ಅಂತ ಎಲ್ಲ ದೇಶಗಳಿಗೂ ಅಮೆರಿಕ ಹೇಳಬೇಕಾಗಿ ಬಂತು. ಇದೇ ಅಮೆರಿಕ ಅಲ್ವಾ ರಷ್ಯಾದ ತೈಲ ಖರೀದಿ ಮಾಡದವರ ಮೇಲೆ ನಾವು ಸ್ಯಾಂಕ್ಷನನ್ನು ವಿಧಿಸ್ತೀವಿ ಅಂತ ಹೇಳ್ತಾ ಇತ್ತು. ಇದ್ದದ್ದು ಈಗ ಅದೇ ಅಮೆರಿಕ ರಷ್ಯಾದ ತೈಲವನ್ನು ಖರೀದಿ ಮಾಡಿ ಅಂತ ಇಡೀ ಜಗತ್ತಿಗೆ ಕರೆ ಕೊಟ್ಟಿದೆ. ರಷ್ಯಾದ ತೈಲವನ್ನು ಯಾರು ಬೇಕಾದರೂ ಖರೀದಿ ಮಾಡ್ಬೋದು ಅಂತ ಹೇಳಿದ ಕೂಡಲೇ ತೈಲ ಬೆಲೆ 1% ಕಡಿಮೆಯಾಗಿದೆ. ಇದು ಅಮೆರಿಕದ ಮೊದಲ ಸೋಲು. ಇನ್ನು ಸ್ಟೇಟ್ ಆಫ್ ಹಾರ್ಮೋನ್ಸ್ನಲ್ಲಿ ನಾವು ತೈಲ ಹಡಗುಗಳಿಗೆ ರಕ್ಷಣೆ ಕೊಡ್ತೀವಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ತೈಲ ತೆಗೆದುಕೊಂಡು ಹೋಗೋಕ್ಕೆ ಬನ್ನಿ, ನಾವಿದ್ದೀವಿ ಅಂತ ಟ್ರಂಪ್ ಏನು ಹೇಳಿದ್ರು ಕೂಡ ಅಲ್ಲಿ ತೈಲ ತೆಗೆದುಕೊಂಡು ಹೋಗೋದಕ್ಕೆ ಯಾರು ಮುಂದೆ ಬರಲಿಲ್ಲ. ಮೊನ್ನೆ ಭಾರತದ ಕಡೆಗೆ ಬರ್ತಾ ಇದ್ದ ಥಾಯ್ ಹಡಗೊಂದರ ಮೇಲೆ ಇರಾನ್ ದಾಳಿ ಮಾಡ್ತು. ಅದರ ಬೆನ್ನಲ್ಲೇ ಅಮೆರಿಕದ ಹಡಗುಗಳ ಮೇಲೆ ಕೂಡ ಇರಾನ್ ದಾಳಿಯನ್ನು ಮಾಡಿದೆ. ಇನ್ನು ಸ್ಟೇಟ್ ಆಫ್ ಹಾರ್ಮೋನ್ಸಲ್ಲಿ ಅನುಮತಿ ಪಡೆದ ದೇಶಗಳು ಬಿಟ್ಟು ಬೇರೆ ಯಾವುದೇ ತೈಲ ಸಾಗಾಟ ಮಾಡುವ ಹಾಗಿಲ್ಲ ಅಂತ ಇರಾನ್ ಕೂಡ ಹೇಳ್ತು. ಅಲ್ಲಿ ಸಮುದ್ರದಲ್ಲಿ ಮೈನ್ಸನ್ನು ಹರಡಿದ್ದಾರೆ. ರಾಕೆಟ್ಗಳು, ಡ್ರೋನ್ಗಳು, ಕಾಮಿಕಾಜಿ ಬೋಟ್ಗಳು ದಾಳಿ ಮಾಡ್ತಿವೆ. ಏನೋ ಅಮೆರಿಕದ ಅಧ್ಯಕ್ಷರು ನಾವು ತೈಲ ಹಡಗುಗಳಿಗೆ ರಕ್ಷಣೆ ಕೊಡ್ತೀವಿ ಬನ್ನಿ ಅಂದ ಕೂಡಲೇ ಅಲ್ಲಿನ ನೌಕಾಪಡೆ ಸ್ಟೇಟ್ ಆಫ್ ಹಾರ್ಮೋನ್ಸಲ್ಲಿ ಯಾರಿಗೂ ರಕ್ಷಣೆ ಕೊಡೋದಕ್ಕೆ ಈಗ ನಮಗೆ ಆಗೋದಿಲ್ಲ ಅಂತ ಹೇಳಿಬಿಡ್ತು. ಇದು ಅಮೆರಿಕದ ಬಿಗ್ ಯೂಟರ್ನ್ ಹಾಗೂ ಮುಖಭಂಗ ಕೂಡ ಅಲ್ಲೇ ಆಗುತ್ತೆ.
ಏನಾಗುತ್ತೆ ಅಂದರೆ ಸ್ಟೇಟ್ ಆಫ್ ಹಾರ್ಮೋನ್ಸಲ್ಲಿ ಸಂಚರಿಸುವ ಹಡಗುಗಳಿಗೆ ರಕ್ಷಣೆ ಕೊಡಬೇಕು ಅಂದರೆ ಅಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಡಿಸ್ಟ್ರಾಯರನ್ನು ಇವರು ನೇಮಿಸಬೇಕಾಗತ್ತೆ. ಹಾಗೆ ಡೆಸ್ಟ್ರಾಯರ್, ಆ್ಯಂಟಿ ಡ್ರೋನ್ ಸಿಸ್ಟಮ್ಗಳನ್ನು, ಏರ್ ಡಿಫೆನ್ಸ್ ಇವೆಲ್ಲ ವ್ಯಾಪಾರಿ ಹಡಗುಗಳ ರಕ್ಷಣೆಗಾಗಿ ನಿಯೋಜನೆ ಮಾಡಬೇಕಾಗತ್ತೆ. ಈಗ ಅದನ್ನೆಲ್ಲ ಮಾಡಿಕೊಂಡು ಕೂತ್ರೆ ಯುದ್ಧ ಮಾಡೋದು ಹೇಗೆ? ಇನ್ನು ಇರಾನ್ ಕೂಡ ದೊಡ್ಡ ಮಟ್ಟದಲ್ಲಿ ಮೈನಿಂಗ್ ಜಾಲವನ್ನು ಸಮುದ್ರದಲ್ಲಿ ಹರಡಿದೆ. ಜೊತೆಗೆ ರಾಕೆಟ್ಗಳು ಹಾಗೆ ಟ್ಯಾಂಕರ್ಗಳಿಂದ ಕೂಡ ಇರಾನ್ ದಾಳಿ ಮಾಡ್ತದೆ. ಹೀಗಾಗಿ ಸ್ಟೇಟ್ ಆಫ್ ಹಾರ್ಮೋನ್ಸಲ್ಲಿ ತೈಲ ಹಡಗುಗಳಿಗೆ ರಕ್ಷಣೆ ಕೊಡೋದು ಅದು ಎಲ್ಲ ಈಗ ಆಗೋದಿಲ್ಲ, ಸದ್ಯಕ್ಕೆ ನಮಗೆ ಯುದ್ಧ ಮಾಡೋದಕ್ಕೆ ಬಿಡಿ ಅಂತ. ಇನ್ನು ಈ ಯುದ್ಧಕ್ಕೆ ಆಗ್ತಾ ಇರೋ ಖರ್ಚು ಎಷ್ಟು? ಇರಾನ್ ಯುದ್ಧ ಶುರುವಾದ ನಂತರ ಅಮೆರಿಕ ಇದುವರೆಗೆ $11.3 ಬಿಲಿಯನ್ ಹಣವನ್ನು ಖರ್ಚು ಮಾಡಿದೆ ಅಂತ ಹೇಳಲಾಗ್ತದೆ. ಇದು ಕೂಡ ಇನ್ನು ಮೊದಲ ವಾರದಲ್ಲೇ ಆಗಿರೋ ಖರ್ಚು. ಅಮೆರಿಕ ತನ್ನ ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ. ಶುಕ್ರವಾರ ಕೂಡ ಅವರ ಒಂದು ರೀಫಿಲ್ಲಿಂಗ್ ವಿಮಾನ ಪತನಗೊಂಡಿದೆ. ಅರಬ್ ನೆಲದಲ್ಲಿನ ರೇಡಾರ್ಗಳು, ಏರ್ ಡಿಫೆನ್ಸ್ ಬಿಡಿ ಭಾಗಗಳನ್ನು ಅಮೆರಿಕ ಅರಬ್ಬರಿಗೆ ಮಾರಾಟ ಮಾಡುತ್ತಿತ್ತು. ಅವು ನಾಶ ಆದರೆ ಅದರ ನಷ್ಟ ಅರಬ್ಬರಿಗೆ ಆಗುತ್ತೆ. ಆದರೆ ಅಮೆರಿಕದ ಒಂದಷ್ಟು ಡ್ರೋನ್ಗಳನ್ನು ಇರಾನ್ ಹೊಡೆದು ಹಾಕಿದೆ. ಹಾಗೆ ಅವರು ಹಾರಿಸ್ತಾ ಇರೋ ಶಾಹಿದ್ ಹಾಗೆ ಆರ್ಸ್ ಡ್ರೋನ್ಗಳು ಇವೆಲ್ಲ ಅವುಗಳನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ, ಇರಾನಿನ ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಮಿಸೈಲ್ಗಳನ್ನು ಹೊಡೆದು ಹಾಕೋದಕ್ಕೆ ಅಮೆರಿಕ ಫೈರ್ ಮಾಡಿರೋ ಮಿಸೈಲ್ಗಳು, ಇರಾನಿನ ಮೇಲೆ ದಾಳಿಗೆ ಬಳಸ್ತಾ ಇರೋ ಪ್ರೊಸೆಸಿಂಗ್ ಬಾಂಬ್ಗಳು, ಹಾಗೆ ಲೇಸರ್ ಗೈಡೆಡ್ ಬಾಂಬ್ಗಳು, ಟೋಮೋಹಾಕ್ಗಳು, ಹಾಗೆ ಅವರ ಏರ್ ಡಿಫೆನ್ಸ್ ಕ್ಯಾರಿಯರ್ಗಳ ಮೇಂಟೆನೆನ್ಸ್ ಇದೆಯಲ್ಲ, ಇದು ಕೂಡ ವಿಪರೀತ ಪ್ರಮಾಣದಲ್ಲಿ ಅಮೆರಿಕದ ಖರ್ಚಿಗೆ ಕಾರಣ ಆಗ್ತಾ ಇದೆ. ಇನ್ನು ಈ ದಾಳಿ ಶುರುವಾದ ಮೊದಲಿನ ಗಂಟೆಗಳಲ್ಲೇ ಅವಧಿಯಲ್ಲೇ ಇರಾನ್ ಕೂಡ ದೊಡ್ಡ ಮಟ್ಟದಲ್ಲಿ ರಿಟಾಲಿಯೇಷನ್ ಅನ್ನು ಮಾಡಲು ಶುರು ಮಾಡಿತು. ಆಗ ಅಮೆರಿಕ ಬಳಸಿದ್ದು ಸುಮಾರು 168 ಟೋಮೋಹಾಕ್ ಮಿಸೈಲ್ಗಳನ್ನು ಅಂತ ಹೇಳ್ತಿದ್ದಾರೆ. ಇದುವರೆಗೂ ಕೂಡ ಅಂದರೆ ಕಳೆದ 8 ದಿನಗಳಲ್ಲಿ ಸುಮಾರು 400 ಟೋಮೋಹಾಕ್ಗಳನ್ನು ಅಮೆರಿಕ ಫೈರ್ ಮಾಡಿದೆ ಅಂತ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಒಂದು ಟೋಮೋಹಾಕ್ ಸುಮಾರು $1 ಮಿಲಿಯನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂತ 400 ಟೋಮೋಹಾಕ್ಗಳನ್ನು ಅಮೆರಿಕ ಫೈರ್ ಮಾಡಿದೆ. ಈ ಟೋಮೋಹಾಕ್ ಅನ್ನೋದು 5 ವರ್ಷಗಳಲ್ಲಿ ಸುಮಾರು 350 ಮಿಸೈಲ್ಗಳು ಸಿದ್ಧ ಆಗ್ತವಂತೆ. 400 ಮಿಸೈಲ್ಗಳನ್ನು ಅಮೆರಿಕ ಫೈರ್ ಮಾಡಿದೆ. ಸ್ನೇಹಿತರೆ, ಹಾಗೆ ನೋಡಿದರೆ ರಷ್ಯಾ ಯುಕ್ರೇನ್ ಯುದ್ಧ ಆಯ್ತಲ್ಲ, ಆಗ ಯುಕ್ರೇನ್ನ ಬೆನ್ನಿಗೆ ನಿಂತಿದ್ದ ಅಮೆರಿಕ ಯುಕ್ರೇನ್ಗೆ ದೊಡ್ಡ ಪ್ರಮಾಣದ ಆಯುಧಗಳನ್ನು ತಾನು ಕೊಟ್ಟು ತನ್ನ ಮಿತ್ರ ದೇಶಗಳಿಂದ ಕೂಡ ಕೊಡಿಸ್ತು. ಕೆಲವನ್ನ ಮಾರಾಟ ಮಾಡ್ತು ಮತ್ತು ಕೆಲವನ್ನ ಸಹಾಯದ ರೂಪದಲ್ಲಿ ಕೊಡ್ತು. ಹಾಗೆ ಅವರು 2022 ಫೆಬ್ರವರಿಯಿಂದ 2026ರವರೆಗೆ ಅಂದರೆ ಇಲ್ಲಿಯವರೆಗೂ ಕೂಡ ಉಕ್ರೇನ್ಗೆ ಅನುಮೋದನೆ ಕೊಟ್ಟಿದ್ದು $182.88 ಬಿಲಿಯನ್ ತುರ್ತು ನಿಧಿ. ಇದರಲ್ಲಿ ಸೈನ್ಯ, ಆರ್ಥಿಕ, ಮಾನವೀಯ ಮತ್ತು ಈ ಪ್ರದೇಶ ತುರ್ತು ಅಗತ್ಯಗಳಿಗೆ ಸಂಬಂಧಪಟ್ಟ ಸಹಾಯ ಎಲ್ಲವೂ ಕೂಡ ಸೇರಿತ್ತು. ಆ ಪೈಕಿ ಬರೀ ಸೈನ್ಯಕ್ಕೆ ಅಂದರೆ ಆಯುಧಗಳು, ತರಬೇತಿ, ಡೆವಲಪ್ಮೆಂಟ್ ಮುಂತಾದ ಖರ್ಚುಗಳಿಗೆ ಅಮೆರಿಕ ಯುಕ್ರೇನ್ಗೆ $65-67 ಬಿಲಿಯನ್ ಅಷ್ಟು ಹಣವನ್ನು ಕೊಟ್ಟಿದೆ. ಇದು ಕಳೆದ 4 ವರ್ಷಗಳಲ್ಲಿ ಕೊಟ್ಟಿರೋದು. ಆದರೆ ಇಲ್ಲಿ ಒಂದೇ ವಾರಕ್ಕೆ $11.3 ಬಿಲಿಯನ್ ಅಷ್ಟು ಹಣ ಇರಾನ್ ಯುದ್ಧಕ್ಕೆ ಖರ್ಚಾಗಿದೆ. ಅದರಲ್ಲೂ ಮೊದಲ 2 ದಿನಗಳಲ್ಲಿ $5.55 ಬಿಲಿಯನ್ ಖರ್ಚಾಗಿವೆ ಅಂತ ವರದಿಗಳು ಹೇಳ್ತೇವೆ. ಈಗಲೂ ಕೂಡ ಪ್ರತಿನಿತ್ಯ 1.5 ಬಿಲಿಯನ್ ವರೆಗೂ ಕೂಡ ಖರ್ಚಾಗ್ತಾ ಇದೆ. ಇಲ್ಲಿ ಅವರ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆಯಲ್ಲ, ಅದರ ಮೇಂಟೆನೆನ್ಸ್ ಪ್ರತಿದಿನ $6-8 ಮಿಲಿಯನ್ ಅಷ್ಟು ಖರ್ಚಾಗುತ್ತೆ. ಇನ್ನು ವಿವಿಧ ಆಯುಧಗಳಿಗೆ, ಡೆವಲಪ್ಮೆಂಟ್ ಫ್ಯೂಲ್ಗೆ, ಹೀಗೆ ನಾನಾ ಕಾರಣಗಳಿಂದ ಆಗೋ ಖರ್ಚು ಬೇರೆಯೇ ಇದೆ. ಸ್ನೇಹಿತರೆ, ಇಲ್ಲಿ ಇಸ್ರೇಲ್ ಕೂಡ ಶತ್ರುನಾಶಕ್ಕಾಗಿ ಕಡಿಮೆ ಏನು ಖರ್ಚು ಮಾಡ್ತಾ ಇಲ್ಲ. ಅವರು ಪ್ರತಿನಿತ್ಯ ಸುಮಾರು $725 ಮಿಲಿಯನ್ ನಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಇದು ಆಯುಧ ಹಾಗೆ ಡೆವಲಪ್ಮೆಂಟ್ ಎಲ್ಲ ಸೇರಿ ಆಗ್ತಾ ಇರೋ ಖರ್ಚು. ಇನ್ನು ಪರಿಸ್ಥಿತಿಯನ್ನು ಅವರು 2 ಹಂತಗಳಲ್ಲಿ ವಿಭಜಿಸ್ತಾರೆ. ಒಂದು ರೆಡ್, ಇನ್ನೊಂದು ಆರೆಂಜ್. ಸದ್ಯಕ್ಕೆ ರೆಡ್ ಕಂಡೀಷನ್ ನಡೀತಾ ಇದೆ. ಹೀಗಾಗಿ ವಾರಕ್ಕೆ $3 ಬಿಲಿಯನ್ ಅವರು ಬಜೆಟನ್ನು ಹಾಕೊಂಡಿದ್ದಾರೆ. ಇದು ಆರೆಂಜ್ ಕಂಡೀಷನ್ಗೆ ಬಂದರೆ ಆಗ $1.5 ಬಿಲಿಯನ್ ನಷ್ಟ ಆಗುತ್ತೆ ಅನ್ನೋದು ಅವರ ಲೆಕ್ಕ. ಈ ಯುದ್ಧಕ್ಕಾಗಿ ಇಸ್ರೇಲ್ ತನ್ನ ಬಜೆಟನ್ನು ಹೆಚ್ಚಳ ಮಾಡಿಕೊಂಡಿದೆ. ಇನ್ನು ಹೆಚ್ಚುವರಿಯಾಗಿ $13 ಬಿಲಿಯನ್ ಯುದ್ಧದ ಬಜೆಟ್ ಹೆಚ್ಚಳಕ್ಕೆ ಅಲ್ಲಿನ ಕ್ಯಾಬಿನೆಟ್ ಅನುಮೋದನೆ ಕೂಡ ಕೊಟ್ಟಿದೆ. ಈಗ ಇಸ್ರೇಲ್ನ ಒಟ್ಟು ರಕ್ಷಣಾ ಬಜೆಟ್ $143 ಬಿಲಿಯನ್. ಅದರಲ್ಲಿ ಅವರು ಯುದ್ಧಕ್ಕಾಗಿ ಸುಮಾರು $38 ಬಿಲಿಯನ್ ಅಷ್ಟು ಹಣವನ್ನು ಹೆಚ್ಚುವರಿಯಾಗಿ ಅನುಮೋದನೆಗೆ ಪಡ್ಕೊಂಡಿದ್ದಾರೆ. ಇದು ಯುದ್ಧಕ್ಕಾಗಿ ಖರ್ಚಾಗುತ್ತೆ. ಬೇಕಾದರೆ ಮತ್ತೆ ಬಜೆಟನ್ನು ಹೆಚ್ಚಳ ಮಾಡ್ಕೊತಾರೆ. ಹಾಗೆ ಈ ಯುದ್ಧದಿಂದ ಆಗ್ತಾ ಇರುವ ವ್ಯಾಪಾರ ನಷ್ಟಗಳು, ಯುದ್ಧದಿಂದ ಆಗುವ ಇನ್ಫ್ರಾಸ್ಟ್ರಕ್ಚರ್ ನಷ್ಟಗಳು, ಉತ್ಪಾದನೆ ಸ್ಥಗಿತಗೊಳ್ಳೋದ್ರಿಂದ ಆಗುವ ನಷ್ಟಗಳು, ಇವು ಯಾವುಗಳು ಕೂಡ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇಲ್ಲ. ಆಯುಧಗಳ ಮೇಲೆ ಆಗ್ತಾ ಇರುವ ಖರ್ಚು. ಸ್ನೇಹಿತರೆ, ಇರಾನ್ ಬಗ್ಗೆ ಹೇಳೋದೇ ಬೇಡ. ಯಾಕಂದರೆ ಅವರು ಕಳೆದ 47 ವರ್ಷಗಳಿಂದಲೂ ಕೂಡ ಒಂದು ದೊಡ್ಡ ಯುದ್ಧಕ್ಕೆ ತಯಾರಿಗಳನ್ನು ಮಾಡ್ಕೋತಾ ಇದ್ದಾರೆ. ರೋಜಿ ಖಯಾಮ್ ಅಂತಿಮ ದಿನ ಬಂದೇ ಬರುತ್ತೆ. ಅವತ್ತು ಯುದ್ಧ ಮಾಡಬೇಕು. ಅದಕ್ಕಾಗಿ ರೇಜಿಮ್ ತಯಾರಿಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಕೋತಾ ಬಂತು. ಸ್ನೇಹಿತರೆ,
ಇರಾನ್ ಯುದ್ಧ ಆಯ್ತಲ್ಲ, ಅದಾದ ನಂತರ ಇರಾನ್ ಆಯುಧಗಳ ಕಡೆಗೆ ಹೆಚ್ಚು ಗಮನವನ್ನು ಕೂಡ ಹರಿಸೋದಕ್ಕೆ ಶುರು ಮಾಡ್ತು. ಹಾಗೆ ಅವರ ಪ್ರಕ್ಷಿಗಳನ್ನು ಸೃಷ್ಟಿ ಮಾಡಿಕೊಂಡ್ರು, ಅವರಿಗೆ ತರಬೇತಿಯನ್ನು ಕೂಡ ಕೊಟ್ಟರು, ಅವರಿಗೆ ಆಯುಧಗಳನ್ನು ಕೊಟ್ಟು ಜಗತ್ತಿನ 2ನೇ ಅತಿ ದೊಡ್ಡ ಗ್ಯಾಸ್ ನಿಕ್ಷೇಪಗಳ ದೇಶ, ಜಗತ್ತಿನ 3ನೇ ಅತಿ ದೊಡ್ಡ ತೈಲ ನಿಕ್ಷೇಪ ಅನಿಸಿಕೊಂಡಿರುವ ದೇಶ ತನ್ನ ಆರ್ಥಿಕತೆಯ ಬೆನ್ನೆಲುಬಾಗಿ ತೈಲವನ್ನು ಮಾರಾಟ ಮಾಡಿ ಆ ಹಣದಿಂದ ತನ್ನ ಆಯುಧಗಳ ಬತ್ತಳಿಕೆಯನ್ನು ತುಂಬಿಸಿಕೊಳ್ತಾ ಹೋಯಿತು. ಅಲ್ಲಿ ಚೈನಾ ಹಾಗೂ ಉತ್ತರ ಕೊರಿಯಾಗಳ ನೆರವು ಪಡ್ಕೊಂಡು ಟನಲ್ ಗಳನ್ನ ನಿರ್ಮಾಣ ಮಾಡಿ ಬ್ಯಾಲಿಸ್ಟಿಕ್ ಮಿಸೈಲ್ ಫ್ಯಾಕ್ಟರಿಗಳನ್ನ ಅವರು ಟನಲ್ ಒಳಗೆ ಮಾಡಿಕೊಂಡ್ರು. ಅವರ ಹತ್ರ ಆಯುಧಗಳ ಕೊರತೆ ಇಲ್ಲ ಅನ್ನೋಷ್ಟು ಮಿಸೈಲ್ ಮತ್ತು ಡ್ರೋನ್ಗಳನ್ನ ಇದ್ದು, ಈಗ ಮಿಸೈಲ್ ಲಾಂಚರ್ಗಳ ಕೊರತೆ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಡ್ರೋನ್ಗಳಿಗಂತೂ ಕೊರತೆ ಇಲ್ಲ. ಆದ್ರೂ ಅಲ್ಲಿ ಇರಾನ್ ಆರ್ಥಿಕವಾಗಿ ಆಯುಧಗಳಿಗೆ ಎಷ್ಟು ಖರ್ಚು ಮಾಡ್ತಿದೆ ಅನ್ನೋದರ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅವರು ಇಷ್ಟು ವರ್ಷಗಳ ಹೂಡಿಕೆಯಲ್ಲಿ ಕಳ್ಕೊತಾ ಇದ್ದಾರೆ. ಆದ್ರೆ ಇಲ್ಲಿ ಆರ್ಥಿಕವಾಗಿ ಇರಾನ್ಗಿಂತ ಹೆಚ್ಚು ನಷ್ಟಗೀಡಾಗ್ತಿರೋದು ಅಮೆರಿಕನೇ. ಯಾಕಂದ್ರೆ ಇರಾನ್ ಒಂದು ಹಂತಕ್ಕೆ ತನ್ನ ಕಾಸ್ಟ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಬಳಕೆಯನ್ನ ಕಡಿಮೆ ಮಾಡಿದೆ. ಅವು ಖಾಲಿ ಆಗ್ತಾ ಇರೋದ್ರಿಂದ ಕಡಿಮೆ ಬಳಸ್ತಾ ಇದೆ ಅಥವಾ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡ್ತಾ ಇರ್ಬೋದು. ಆದರೆ ಅವರು $1 ಮಿಲಿಯನ್ ಹಣದ ಖರ್ಚು ಮಾಡಿ ನಿರ್ಮಾಣ ಮಾಡಿರುವ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಬಳಕೆಯನ್ನ ಕಡಿಮೆ ಮಾಡಿದ್ದಾರೆ. ಅದರ ಬದಲಿಗೆ ಕೇವಲ $1 ವೆಚ್ಚದಲ್ಲಿ ತಯಾರಾದ ಡ್ರೋನ್ಗಳನ್ನು ದೊಡ್ಡ ಮಟ್ಟದಲ್ಲಿ ಬಳಸ್ತಾ ಇದ್ದಾರೆ. ಇದು ಹೆಂಗಾಗ್ತಾ ಇದೆ ಅಂದ್ರೆ $20,000 ಡ್ರೋನ್ ಅನ್ನ ಹೊಡೆಯೋದಕ್ಕೆ ಅಮೆರಿಕ $20 ಲಕ್ಷ ಮೌಲ್ಯದ ಮಿಸೈಲ್ ಅನ್ನ ಬಳಸಬೇಕಾಗಿ ಬರ್ತಾ ಇದೆ. ಅಮೆರಿಕದ ಯುದ್ಧದ ಖರ್ಚು ಹೆಚ್ಚಾಗೋದಕ್ಕೆ ಇರಾನಿನ ಈ ಚಿಕ್ಕ ಆಯುಧಗಳೇ ಕಾರಣ ಆಗ್ತಿರೋದು. ಇನ್ನು ಈಗ ಅಲ್ಲಿಗೆ ಯುಕ್ರೇನ್ ತನ್ನ ಡ್ರೋನ್ ಟೀಮ್ ಅನ್ನ ಕಳಿಸಿಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಷ್ಯಾ ಯುಕ್ರೇನ್ ಬಳಸಿದ್ದು ಇದೇ ಇರಾನಿನ ಶಾಹಿದ್ ಕಾಮಿಕಾಜಿ ಡ್ರೋನ್ಗಳನ್ನ. ಅವುಗಳಿಂದ ದೊಡ್ಡ ನಷ್ಟ ಉಂಟಾಗಿದೆ ಅನ್ನೋದು ಅರ್ಥ ಆದಮೇಲೆ ಯುಕ್ರೇನ್ ಅದಕ್ಕೆ ಕೌಂಟರ್ ವೆಪನ್ ಅನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಮುಂದಾಯಿತು. ಅವರು ಡ್ರೋನ್ ಇಂಟರ್ಸೆಪ್ಟರ್ಗಳನ್ನು ಸಿದ್ಧ ಮಾಡಿಕೊಂಡ್ರು. ಅವು ಡ್ರೋನ್ಗಳಿಗಿಂತ ಚೀಪಾಗಿ ವರ್ಕೌಟ್ ಆಗ್ತವೆ. ಜಸ್ಟ್ ಗಾಳಿಯಲ್ಲೇ ಹಾರುತ್ತವೆ. ಹಾರಿ ಬರ್ತಾ ಇರೋ ಡ್ರೋನನ್ನು ಐಡೆಂಟಿಫೈ ಮಾಡ್ತವೆ. ಅವುಗಳಿಗೆ ಅಪ್ಪಳಿಸಿ ಸ್ಫೋಟಗೊಳ್ಳುತ್ತವೆ. ಅಲ್ಲಿಗೆ ಗಾಳಿಯಲ್ಲಿ ಡ್ರೋನ್ ಉಡಿಸಾಗುತ್ತೆ. ಈ ಇಂಟರ್ಸೆಪ್ಟರ್ ಅನ್ನೋದು $1,000-2,000 ಒಳಗೆ ಸಿದ್ಧ ಆಗುತ್ತೆ. ಅಷ್ಟೇ ಇದರ ಬೆಲೆ. ಯುದ್ಧಗಳ ಹೇಗೆ ಬದಲಾಗ್ತವೆ ನೋಡಿ. $20 ಲಕ್ಷ ಮಿಸೈಲನ್ನು $20,000 ಮೌಲ್ಯದ ಒಂದು ಡ್ರೋನ್ ಹೆದರ್ಸ್ತಾ ಇತ್ತು. ಈಗ $20,000 ಡ್ರೋನ್ ಅನ್ನ $1,500 ಇಂಟರ್ಸೆಪ್ಟರ್ ಹೊಡೆದು ಹಾಕುತ್ತೆ. ಟೆಕ್ನಾಲಜಿ ಹೇಗೆ ಬದಲಾಗಬಹುದು ಹೀಗೇನೆ. ಇನ್ನು ಯುಕ್ರೇನ್ ಆಯುಧಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇವೆ, ಎಷ್ಟು ಬಂದಿವೆ ಅನ್ನೋ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಆದರೆ ಯುದ್ಧ ಇನ್ನೂ ಹೆಚ್ಚು ಕಾಲ ಮುಂದುವರಿಯೋದಾದ್ರೆ ಯುಕ್ರೇನ್ ಡ್ರೋನ್ ಹಾಗೆ ಇಂಟರ್ಸೆಪ್ಟರ್ಗಳು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತವೆ. ತನ್ನ ವಿರುದ್ಧ ರಷ್ಯಾಗೆ ಸಹಾಯ ಮಾಡಿದ ಇರಾನ್ ಮೇಲೆ ಯುಕ್ರೇನ್ ಹೀಗೆ ರಿವೆಂಜ್ ಅನ್ನ ತೀರಿಸಿಕೊಳ್ತಾ ಇದೆ. ಇನ್ನು ಅಮೆರಿಕಾಗೆ ಈ ಯುದ್ಧದಿಂದ ಆಗುವ ಲಾಭ ಏನು, ಯಾಕೆ ಇಷ್ಟೊಂದು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ? $50 ಬಿಲಿಯನ್ ಹೆಚ್ಚುವರಿ ಬಜೆಟ್ನ ಅಂಗೀಕಾರಕ್ಕೆ ಟ್ರಂಪ್ ಈಗ ಸದನದ ಮುಂದೆ ಹೋಗಬೇಕಾಗಿದೆ. ಇಷ್ಟು ಹಣ ಖರ್ಚು ಮಾಡೋದ್ರಿಂದ ಅಮೆರಿಕಾಗೆ ಲಾಭ ಏನು ಅಂತ ಕೇಳಿದ್ರೆ, ಯುದ್ಧದಲ್ಲಿ ಅಮೆರಿಕ ಸುಮಾರು $2 ಟ್ರಿಲಿಯನ್ ನಷ್ಟ ಹಣವನ್ನು ಖರ್ಚು ಮಾಡ್ತಾ ಇದೆ. ಅಫ್ಘಾನಿಸ್ತಾನದ ಯುದ್ಧ ಅಮೆರಿಕಾಗೆ ಖಜಾನೆ ಮೇಲೆ $2.5 ಟ್ರಿಲಿಯನ್ ವರೆಗೂ ಕೂಡ ಭಾರವನ್ನು ಹೊರಿಸಿತ್ತು. ಇಲ್ಲಿ ಅಮೆರಿಕ ದೊಡ್ಡಣ ಆಗೋದಕ್ಕೆ ಮಾತ್ರ ಇರಾನ್ನಲ್ಲಿ ಇಷ್ಟೊಂದು ಖರ್ಚು ಮಾಡ್ತಾ ಇಲ್ಲ. ಬದಲಿಗೆ ಆ ಯುದ್ಧವನ್ನು ಗೆದ್ದರೆ ಅಲ್ಲಿ ರೀಜನ್ ಚೇಂಜ್ ಆದರೆ ಇಡೀ ಮಧ್ಯ ಪ್ರಾಚ್ಯ, ಇರಾನ್ ಸೇರಿದಂತೆ ಇಡೀ ಪ್ರದೇಶ ಅಮೆರಿಕದ ಕೈಗೆ ಸಿಗುತ್ತೆ. ಇನ್ನು ಇರಾನ್ನಲ್ಲಿ ಅಮೆರಿಕದ ಕಂಪನಿಗಳು ಡ್ರಿಲ್ ಮಾಡೋದಕ್ಕೆ ಶುರು ಮಾಡ್ತವೆ. ತೈಲದ ಮೇಲೆ ಹಿಡಿತ ಸಿಗುತ್ತೆ. ಅಮೆರಿಕನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋ ಚೈನಾ ತೈಲದ ವಿಷಯದಲ್ಲಿ ಅಮೆರಿಕ ಹೆದರಿಸೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಇರಾನ್ನಲ್ಲಿ ರೇರ್ ಅರ್ತ್ ಮಿನರಲ್ಸ್ ಮೇಲೆ ಅಮೆರಿಕ ಹಿಡಿತ ಸಿಗುತ್ತೆ. ಇನ್ನು ಅಮೆರಿಕ ಇಲ್ಲಿ ತನ್ನ ಸೈನಿಕರ ಪ್ರಾಣವನ್ನು ಬಿಟ್ಟರೆ ಬೇರೆ ಏನು ಕೂಡ ಕಳ್ಕೊತಾ ಇಲ್ಲ. ಆಯುಧಗಳು ಅಮೆರಿಕದಲ್ಲೇ ತಯಾರಾಗ್ತವೆ. ಅವು ಖರ್ಚಾದರೆ ರೆವೆನ್ಯೂ ಕೂಡ ಅಮೆರಿಕಾಗೆ ಹೋಗುತ್ತೆ. ಅಲ್ಲಿನ ಇಂಡಸ್ಟ್ರಿಗಳಿಗೆ ಲಾಭ ಆಗುತ್ತೆ. ಆಯುಧಗಳ ಪರೀಕ್ಷೆ ನಡೆದರೆ ನಾಳೆ ಅವುಗಳಿಗೆ ದೊಡ್ಡ ಮಾರುಕಟ್ಟೆ ಕೂಡ ಸಿಗುತ್ತೆ. ಮತ್ತು ಅದರಿಂದಲೂ ಕೂಡ ಅಮೆರಿಕಾಗೆ ಲಾಭ ಆಗುತ್ತೆ. ಇಲ್ಲಿ ಸಮೃದ್ಧವಾಗಿರೋ ಮಧ್ಯಪ್ರಾಚ್ಯವೇ ಸಿಗುವಾಗ $100 ಬಿಲಿಯನ್ ಅನ್ನೋದು ಅಮೆರಿಕಾಗೆ ಇನ್ಯಾವ ಲೆಕ್ಕ. ಸೊ ಅಮೆರಿಕ ಇಲ್ಲಿ ದೊಡ್ಡ ಗ್ಯಾಂಬ್ಲಿಂಗ್ಗೆ ಸಿದ್ಧವಾಗಿ ನಿಂತಿದೆ. ಯುದ್ಧ ಗೆದ್ರೆ ಆರ್ಥಿಕವಾಗಿ ಒಂದಷ್ಟು ನಷ್ಟ ಉಂಟಾದರೂ ಬೇರೆ ರೀತಿಯಲ್ಲಿ ಲಾಭ ಆಗುತ್ತೆ. ಇಲ್ಲದೇ ಇದ್ದರೆ ದೊಡ್ಡ ಮುಖಭಂಗಕ್ಕೆ ಅಮೆರಿಕ ತುತ್ತಾಗಬೇಕಾಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಸೋತ್ರೆ ಈ ಹಂತದಲ್ಲಿ ಅಮೆರಿಕ ಹೆಜ್ಜೆಯನ್ನು ಹಿಂದೆ ತೆಗೆದ್ರೆ ಕೂಡ ಮಧ್ಯಪ್ರಾಚ್ಯ ಅರಬ್ ದೇಶಗಳು, ಇಡೀ ಜಗತ್ತು ಕೂಡ ಅಮೆರಿಕದ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಒಟ್ಟಾರೆ ಇಲ್ಲಿ ಟ್ರಂಪ್ ದೊಡ್ಡ ಗ್ಯಾಂಬ್ಲಿಂಗ್ಗೆ ಮುಂದಾಗಿದ್ದಾರೆ. ಅದು ಏನಾಗುತ್ತೆ ಅನ್ನೋದಕ್ಕೆ ಕಾಲನೇ ಉತ್ತರ ಕೊಡಬೇಕು. ಇದು ಸ್ನೇಹಿತರೆ ಇವತ್ತಿನ ಇರಾನ್ ಯುದ್ಧದಲ್ಲಿ ಅಮೆರಿಕ ಖರ್ಚು ಮಾಡ್ತಾ ಇರೋ ಹಣದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.